ಅಖಾಡಕ್ಕೆ ಇಳಿದವರ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ತಿಳಿದುಕೊಳ್ಳುವ ಸೌಭಾಗ್ಯದ ಸಮಯ. ಸೌಭಾಗ್ಯನ ಸರ್ ತಿಳ್ಕೊಳ್ಳೋದು ಯಾಕೆ ಆಗ್ಬಾರ್ದು ಸೌಭಾಗ್ಯ? ಅಸೆಟ್ ಇಸ್ ಎ ಅಸೆಟ್ ಕ್ರಿಯೇಷನ್ ತಾನೇ. ಹಂಗಾಗಿ ಅಸೆಟ್ ಏನಿದೆ ನೋಡೋಣ. ಗಮನಿಸ್ತಿದ್ದೀರಾ? ಈಗೆಲ್ಲ ಬರ್ತಾ ಇದೆ ಅಲ್ವಾ? ಅಸೆಟ್ ಇದೆ ಅಂದ ತಕ್ಷಣ ಅಕ್ರಮ ಅಂತೀರಾ ಯಾರು? ಮತ್ತೆ ಡಿಕ್ಲೇರ್ ಆದ್ಮೇಲೆ ಸಕ್ರಮ ಸರಿ ಇದೆ. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ 2019ರಲ್ಲಿ 333.86 ಕೋಟಿಯನ್ನ ಅವರು ಘೋಷಣೆ ಮಾಡಿದ್ರು. 333 ಕೋಟಿ. ಈಗ 24ಕ್ಕೆ ಬರುವ ವೇಳೆಗೆ ಅಂದ್ರೆ 5 ವರ್ಷದಲ್ಲಿ ಅವರ ಆಸ್ತಿ 593 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂತ ಅವರೇ ಕೊಟ್ಟಿರುವ ಲೆಕ್ಕಾಚಾರ. ನಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಟ್ಟು ಆಸ್ತಿ ಏನಿದೆ ಎಲ್ಲವನ್ನು ಕೂಡ ಕೊಡಬೇಕು. ಅದನ್ನು ನಾನು ಕೊಟ್ಟಿದ್ದೇನೆ. ನಾನು ಈಗಿನ ದರ ಏನಿರ್ತದೆ ಅದನ್ನು ಸೂಚನೆ ಮಾಡಬೇಕಾಗ್ತದೆ. ಹಾಗಾಗಿ ಮೌಲ್ಯಗಳು ಜಾಸ್ತಿ ಆಗಿದೆ. ಬೆಂಗಳೂರಿನ ಆಸ್ತಿ ಮೌಲ್ಯಗಳು 1 ರೂಪಾಯಿಂದ 100 ರೂಪಾಯಿಗೆ ಜಂಪ್ ಆಗಿದೆ. ಸೊ ಹಾಗಾಗಿ ಅದು ಆಗಿದೆ. ಸೊ ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಮಾಡೋದಿಲ್ಲ. ಆಸ್ತಿ ಪ್ರಮಾಣ ಹೆಚ್ಚ ಸುಮಾರು 259 ಕೋಟಿ ಆಗಿದೆ ಅಂತ ಈಗ ಲೆಕ್ಕಾಚಾರ. ಅವ್ರಿಗೆ ಒಂದು 207 ಕೋಟಿ ಸಾಲ ಇದೆ ಅಂತ ಹೇಳಿದ್ದಾರೆ. ಆದರೆ ಈ ಸಾಲ ಯಾವುದು ಅನ್ನೋದು ಇಂಪಾರ್ಟೆಂಟ್. ನ್ಯಾಷನಲ್ ಬ್ಯಾಂಕ್ಗಳಿಗೆ ಸಾಲ, ಯಾವ್ಯಾವುದೋ ಸಾಲ, ಅದು ಬೇರೆ ಸಾಲ. ಅದು ಈ ಸಾಲ ಹಾಗಿಲ್ಲ, ಬಟ್ ಸ್ಟಿಲ್ ಸಾಲನೇ. ಅವರ ತಾಯಿಗೆ ಗೌರಮ್ಮ ಅವರಿಗೆ ಒಂದು 4.25 ಕೋಟಿ ಸಾಲ ಕೊಟ್ಟಿದ್ದಾರಂತೆ. ಮತ್ತೆ ಸೋದರನಾಗಿರುವ ಡಿ ಕೆ ಶಿಗೆ ಒಂದು 30 ಕೋಟಿ ಸಾಲ ಕೊಟ್ಟಿದ್ದಾರೆ. ಡಿ ಕೆ ಶಿ ಪುತ್ರಿಗೆ ಒಂದು 8 ಕೋಟಿ, ಅವರ ಪುತ್ರನಿಗೆ ಒಂದು 1 ಕೋಟಿ ಇದೆಲ್ಲ ಸಾಲ ಕೊಟ್ಟಿದ್ದಾರೆ. ಇಷ್ಟೇ ಆದರೆ ಇನ್ನು ಉಳಿದಿದ್ದ ಸಾಲ ಎಲ್ಲ ಇರಬೇಕಲ್ಲ ಹಂಗಾರೆ, ಅಥವಾ ಬ್ಯಾಂಕೋ ಗಿಂಕೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಲ್ಲ ಇರ್ಬೋದು ಹಂಗಾರೆ ಉಳಿದಿದ್ದು. ಯಾಕಂದ್ರೆ 207 ಕೋಟಿ ಇಲ್ವಲ್ಲ ಈ ಲೆಕ್ಕ ಅಲ್ವಾ? ಒಟ್ಟಲ್ಲಿ ಸಾಲ ಕೊಟ್ಟಿದ್ದಾರೆ. ಫ್ಯಾಮಿಲಿ ಒಳಗಡೆನೆ ಯಾರೋ ಕಷ್ಟದಲ್ಲಿದ್ದವ್ರಿಗೆ ಸಾಲ ಕೊಟ್ಟಿದ್ದಾರೆ. ಫ್ಯಾಮಿಲಿ ಒಳಗಡೆನೆ ಯಾರೋ ಕಷ್ಟದಲ್ಲಿದ್ದವ್ರಿಗೆ ಸಾಲ ಕೊಟ್ಟಿದ್ದಾರೆ. ಒಟ್ಟು ಸಾಲ ಅವ್ರು ಮಾಡ್ಕೊಂಡಿರೋದು ಸರ್. ಕೊಟ್ಟಿರುವ ಸಾಲ ಒಟ್ಟು ಸಾಲ ಅವ್ರು ಮಾಡಿರೋದು 207 ಕೋಟಿ. ಆಲ್ ರೈಟ್. 1200 ಗ್ರಾಮ್ ಚಿನ್ನ, ಒಂದು 5 kg ಬೆಳ್ಳಿ, ಅದನ್ನ ಲೆಕ್ಕಾಚಾರ ತೋರಿಸಿದೆ. ಆಲ್ ರೈಟ್, ತೊಂದರೆ ಇಲ್ಲ. 5 kg ಬೆಳ್ಳಿ ತುಂಬ ದೊಡ್ಡದೇನಲ್ಲ. ಒಂದು 4 ದೇವರ ವಿಗ್ರಹ, ಪೂಜೆ ಗೀಜೆಗೆ ಒಂದು ತಟ್ಟೆ, ಒಂದು 4 ಬಟ್ಲು, ಒಂದು ಇದು ಈ ಥರದ್ದಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಅದು 4-5 kg ಬಂದು ಕೂತ್ಕೊಂಡ್ಬಿಡುತ್ತೆ. ಅದೇನು ತುಂಬ ಅಲ್ಲ ಅದು ನನ್ನ ಪ್ರಕಾರ. ಯಾ ಓಕೆ. ಈಗ ನೆಕ್ಸ್ಟ್ ಪ್ರಜ್ವಲ್ ರೇವಣ್ಣ ಅವರು, ಅಲ್ಲಿಗೆ ಹೋಗೋಣ. 19ರಲ್ಲಿ ಇವ್ರದ್ದು 10 ಕೋಟಿ ರೂಪಾಯಿ ಇತ್ತಂತೆ ಆಸ್ತಿ. ಇತ್ತಂತೆ ಅಲ್ಲ, ಇತ್ತು, ಯಾಕಂದ್ರೆ ಆವಾಗಲೂ ಡಿಕ್ಲೇರ್ಡ್. ಹೌದಾ? ಈಗ 24ರಲ್ಲಿ ಅದು 40 ಕೋಟಿ ರೂಪಾಯಿ ಆಗೋಗಿದೆ. 41 ಹೆಚ್ಚು ಕಡಿಮೆ ಆಗಿದೆ. ಆಸ್ತಿ ಪ್ರಮಾಣ ಹೆಚ್ಚಳ 30 ಕೋಟಿ ರೂಪಾಯಿ ಆಗಿದೆ. 1 kg ಚಿಲ್ಲರೆ ಚಿನ್ನ, ಒಂದು 23 kg ಬೆಳ್ಳಿ ಅವ್ರ ಹತ್ರ. ಒಂದು ಪಿಸ್ತೂಲು, ಒಂದು ರೈಫಲ್ಲು, ಒಂದು 31 ಹಸು, ಒಂದು 4 ಎತ್ತಿದೆಯಂತೆ ಇವ್ರ ಹತ್ರ. ಪಿಸ್ತೂಲು, ರೈಫಲ್ಲು ಎರಡೆರಡು ಯಾಕ್ರಿ ನಿಮಗೆ? ಗೊತ್ತಿಲ್ಲ ಯಾಕೆ ಇಟ್ಕೊಂಡಿದಾರ, ನಮ್ಗೇನು ಗೊತ್ತು. ಇವ್ರದ್ದು ಆಸ್ತಿ ಗೊತ್ತಾಯ್ತಾ ಈಗ? ಹೇಳಿದ್ವಾ? ಓಕೆ.